ಫ್ರೀಯಲ್ಲಿ. ಮುಖ್ಯವಾದದ್ದು ನಮ್ಮ ತೀರ್ಪುಗಾರರು, ರೈಟ್? ತೀರ್ಪುಗಾರರ ಪಾತ್ರ ಈ ಒಂದು ಟೂರ್ನಮೆಂಟಲ್ಲಿ ಅಥವಾ ಈ ಒಂದು ಪ್ರೀಮಿಯರ್ ಲೀಗಲ್ಲಿ ಬಹಳ ಮುಖ್ಯ ಇರುತ್ತೆ, ಚಾಲೆಂಜಿಂಗ್ ಆಗಿಯೂ ಇರುತ್ತೆ. ಈಗ ತೀರ್ಪುಗಾರರನ್ನು ಒಂದು ಗೌರವಿಸುವಂತಹ ಕ್ಷಣ. ನಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖೇನ ನಾವು ಶ್ರೀಯುತ ನವೀನ್ ಜೈನ್ ಮೂಡುಬಿದ್ರಿ ಇವರನ್ನು ನಾವು ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅತನಿಕಲ್ ಚಪ್ಪಾಳೆ ಕೊರಲೆ ಬಣ್ಣೋದಿನ ಚಪ್ಪಾಳೆ ಕೊರಲೆದು ಮಾತಿಲ್ಲ. So as I said, it's very challenging part of the Premier League is the officials. ಅವರಿಗೆ ಬಹಳ ಒಂದು ತೀರ್ಪು ಕೊಡುವುದಂತ ಹೇಳಿದ್ರೆ ಈಸಿಯ ವಿಷಯ ಅಲ್ಲ. ಈಗ ನಾವು ಶ್ರೀಯುತ ನವೀನ್ ಜೈನ್ ಮೂಡುಬಿದ್ರಿ ಇವರನ್ನ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೆಲ್ಲ ತೀರ್ಪುಗಾರರು ಯಾರು ಫ್ರೀ ಇದ್ದೀರಾ ಒಂದು ಫೋಟೋ ಮೂವ್ಮೆಂಟ್ಗೆ ಬರಬೇಕು. ಹಾಗೆ ಲೈಫ್ ಲೈನ್ಸ್ ಕಡೆಯಿಂದ ಶರತ್ ಹಾಗೂ ತೇಜಸ್ ಇವರನ್ನ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಹಾಗೂ ಸುದೇಶ್ ಭಂಡಾರಿ ಅವರು ಕೂಡ ಬರಬೇಕು. ಸೊ ನವೀನ್ ಜೈನ್ ಅವ್ರು ದಯವಿಟ್ಟು ಬರಬೇಕು. ನಮ್ಮ ತೀರ್ಪುಗಾರಿಗೆ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲು ಶರತ್ ಹಾಗೂ ತೇಜಸ್ ಅವರನ್ನ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಎಸ್, ನವೀನ್ ಜೈನ್ ಅವರು ಸರ್, ನೀವೊಂದು ತುಂಬ ಒಂದು ಪ್ರೀಮಿಯರ್ ಲೀಗ್ ಅಥವಾ ಈ ಕಬಡ್ಡಿ ಮ್ಯಾಚಸ್ಗಳಿಗೆ ನೀವು ಹೋಗಿರ್ತೀರಿ. ಹೇಗೆ ಈ ಒಂದು ಮ್ಯಾಂಗ್ಲೋ ಕಬಡ್ಡಿ ಪ್ರೀಮಿಯರ್ ಲೀಗ್ ಬೇರೆಲ್ಲ ಒಂದು ಕಬಡ್ಡಿ ಮ್ಯಾಚ್ಗಳಿಗಿಂತ ಸ್ವಲ್ಪ ವಿಭಿನ್ನ ಅಂತ ನಿಮ್ಗೆ ಅನ್ಸುತ್ತೆ? ಏನು ಇದರ ಸ್ಪೆಷಾಲಿಟಿ? ಇದು ಬೇರೆ ಎಲ್ಲ ಕಬಡ್ಡಿ ಪಂದ್ಯಾಟಗಳಿಂದ ತುಂಬ ವಿಭಿನ್ನವಾಗಿ ಇದನ್ನು ಪ್ರಾಯೋಜಿಸ್ತಾ ಬಂದಿದ್ದಾರೆ ಕಳೆದ 3 ವರ್ಷದಿಂದ. ಇಲ್ಲಿರುವಂಥ ನನ್ನ ಹೆಚ್ಚಿನ ತೀರ್ಪುಗಾರರ ಮಿತ್ರರು ಕಳೆದ 3 ವರ್ಷದಿಂದಲೂ ಈ ಒಂದು ಪ್ರಾಯೋಜಕತ್ವದ ಕ್ರೀಡಾಕೂಟದ ಕಬಡ್ಡಿ ಪಂದ್ಯಾಟದಲ್ಲಿ ನಾವು ಭಾಗವಹಿಸ್ತಾ ಬಂದಿದ್ದೇವೆ. 2 ವರ್ಷ ಮಂಗಳೂರಿನ ನೆಹರು ಮೈದಾನದಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಆಯೋಜನೆ ಮಾಡ್ತಾ ಬಂದಿದ್ದರು. ಈ ಬಾರಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಬಟ್ ಇವರ ಆಯೋಜನೆ ಹೇಗಿರುತ್ತೆ ಅಂತೇಳಿ ಕೇಳಿದರೆ, ಇದು ಯಾವುದೇ ಒಂದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಕಡಿಮೆ ಇಲ್ಲದ ನಿಟ್ಟಿನಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾ ಬರ್ತಿದ್ದಾರೆ ಅಂತೇಳಿದರೆ, ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡುವ ಹಲವಾರು ತಿಂಗಳುಗಳ ಮೊದಲೇ ಇದಕ್ಕೆ ಬೇಕಿರುವಂಥ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಸಮರ್ಥರಾದಂಥ ನಮ್ಮ ಎಲ್ಲ ಸ್ನೇಹಿತರನ್ನು ಒಗ್ಗೂಡಿಸಿಕೊಂಡು ಅದಕ್ಕೆ ಬೇಕಿರುವ ವ್ಯವಸ್ಥೆಗಳನ್ನು ಮೊದಲಿಗೆ ಮಾಡಿಕೊಂಡು, ತದನಂತರ ಇದರ ತಂಡಗಳ ರಚನೆಗಾಗಿ ಪ್ರತ್ಯೇಕವಾದ ಒಂದು ತಂಡವನ್ನೇ ರಚನೆ ಮಾಡಿಕೊಂಡು ಅದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಆ ತಂಡವನ್ನು ಮಾಡುವಲ್ಲಿ, ಆ ತಂಡಗಳನ್ನು ವಿಭಜನೆ ಮಾಡುವಲ್ಲಿ, ತಂಡಗಳನ್ನು ಆಕ್ಷನ್ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅದಕ್ಕೆ ಬೇಕಿರುವಂಥ ಪರಿಣತರನ್ನು ಒಗ್ಗೂಡಿಸಿಕೊಂಡು ಆ 8 ತಂಡಗಳು ಸಮತೋಲನವಾದ ರೀತಿಯಲ್ಲಿ, ಈಗ ನಿನ್ನೆಯಿಂದ ನಾವು ನೋಡ್ತಾ ಬಂದಿದ್ದೇವೆ, ಪ್ರತಿಯೊಂದು ಪಂದ್ಯಾಟಗಳು ನಮಗೆ ಅಗ್ನಿ ಪರೀಕ್ಷೆ. ತೀರ್ಪುಗಾರರ ಮಿತ್ರರಿಗೆ ನೇರವಾಗಿ ಹೇಳುವುದಾದಲ್ಲಿ ತಪ್ಪು ಒಪ್ಪುಗಳು, ನಾವು ಮನುಷ್ಯರೇ, ತಪ್ಪುಗಳು ಆಗ್ತದೆ, ಆಗದೇ ಇರ್ಬೋದು. ಆದರೆ ಇಲ್ಲಿರುವಂಥ 8 ತಂಡಗಳನ್ನು ನಾವು ಭಾಳಷ್ಟು ಗೌರವಿಸ್ತೇವೆ. ಯಾಕಂತೇಳಿದರೆ, ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುವಂಥ ಅತಿ ಪ್ರತಿಭಾನ್ವಿತ ಆಟಗಾರನನ್ನು ಒಗ್ಗೂಡಿಸಿಕೊಂಡು 8 ತಂಡಗಳಾಗಿ ಆಕ್ಷನ್ ಮಾದರಿಯಲ್ಲಿ ವಿಭಜನೆ ಮಾಡಿಕೊಂಡು ಅವರೆಲ್ಲರ ಏನು ಪರಿಣತಿ ಇದೆ ಅದನ್ನು ಇಲ್ಲಿ ಅವರು ತೋರ್ಪಡಿಸಲು ಒಂದು ಸರಿಯಾದ ವೇದಿಕೆಯನ್ನು ಇವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಭಾಳಷ್ಟು ಖುಷಿಯಿಂದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಅದರ ಭಾಗವಾಗಿರುವಂಥ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ನ ತೀರ್ಪುಗಾರರ ಮಿತ್ರರ ವತಿಯಿಂದ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಹಿಂದೆ ನಿಸ್ವಾರ್ಥವಾಗಿ ದುಡಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೆ. ಇನ್ನು ಇದರ ಈ ಒಂದು ಪಂದ್ಯಾಟಗಳ ಬಗ್ಗೆ ಹೇಳುವುದಾದಲ್ಲಿ, ತೀರ್ಪುಗಾರರನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾರು ಸಮರ್ಥರಾದ ತೀರ್ಪುಗಾರರಿದ್ದಾರೆ ಅವರನ್ನು ಮಾತ್ರ ಆಯೋಜಕರು ಯಾವುದೋ ಒಂದು ರೀತಿಯಲ್ಲಿ ಒಗ್ಗೂಡಿಸಿಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಬೇಕಾದಂಥ ನಮ್ಮ 2 ಸ್ನೇಹಿತರಿದ್ದಾರೆ, ಅವರ ಎಲ್ಲ ವಿಷಯಗಳ ಪರಿಣತಿಯನ್ನು ಉಪಯೋಗಿಸಿಕೊಳ್ತಾರೆ. ಮತ್ತು ಈ ಒಂದು ಇವರ ಆಯೋಜನೆ ಇಲ್ಲಿ ಒಂದು ಹೆಚ್ಚು ಕಡಿಮೆ ಕರ್ನಾಟಕದ ಪ್ರತಿಭಾನ್ವಿತ ಆಟಗಾರರನ್ನು ಮಾತ್ರ ಆಕ್ಷನ್ಗೆ ತೆಗೆದುಕೊಂಡು ಇವರು ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮ ಒಂದು ತೀರ್ಪುಗಾರರ ಮಿತ್ರರ ಹತ್ರ ನಾವು ಆಗ ಮಾತಾಡಿದ ನಿಟ್ಟಿನಲ್ಲಿ ಅವರ ಅಭಿಪ್ರಾಯ ಏನಂತೇಳಿದರೆ, ಇಷ್ಟು ಒಳ್ಳೆಯ ಒಂದು ಕ್ರೀಡಾಕೂಟ ಕೇವಲ ಒಂದು ರಾಜ್ಯ ಮಟ್ಟಕ್ಕೆ ಪ್ರೀಮಿಯರ್ ಲೀಗ್ ಆಗಿ ನಿಲ್ಲದೆ ಮುಂದೊಂದು ದಿನದಲ್ಲಿ ಬರುವ ವರ್ಷದಿಂದ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಹೆಚ್ಚಿನ ಪ್ರತಿಭಾನ್ವಿತ ಆಟಗಾರರನ್ನು ಒಗ್ಗೂಡಿಸಿಕೊಂಡು ಆ ತಂಡಗಳನ್ನು ರಚಿಸಿ
ನಮ್ಮ ಏನು ಕ್ರೀಡಾಭಿಮಾನಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಹೆಚ್ಚಿನ ಒಂದು ಆಟವನ್ನು ನೋಡುವಲ್ಲಿ ಇವರು ಪ್ರಯತ್ನಿಸಲಿ ಎಂಬುದು ನಮ್ಮೊಂದು ಆಶಯ. ಅದಕ್ಕೆ ಬೇಕಿರುವಂಥ ಎಲ್ಲ ನಮ್ಮ ಕಡೆಯಿಂದ ನಾವೇನು ಸಹಕಾರವನ್ನು ಕೊಡ್ಬೋದು ಅದನ್ನು ಖಂಡಿತವಾಗಿ ಪರಿಪೂರ್ಣವಾಗಿ ನಿಸ್ವಾರ್ಥವಾಗಿ ಕೊಡ್ತೇವೆ ಅಂತೇಳಿ ನನ್ನ ಎಲ್ಲ ಕ್ರೀಡಾ ತೀರ್ಪುಗಾರರ ಸ್ನೇಹಿತರ ಪರವಾಗಿ ನಾನು ಈ ದಿನ ಈ ಮಾತನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಬಹಳ 8 ತಂಡವನ್ನು ಸಮಾನವಾಗಿ ಕಂಡು ಅವರಿಗೆ ತೀರ್ಪನ್ನು ನೀಡುವಂತಹ ಬಹಳ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ತಾವೆಲ್ಲರೂ ಇದ್ದೀರಾ. ಬಂಧುಗಳೇ, ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ ಕಲಾಭಿಮಾನಿಗಳೇ, ಕಲಾವಿದರಿಗೆ, ನಮ್ಮ ಆಟಗಾರರಿಗೆ ಎಷ್ಟರ ಮಟ್ಟಿಗೆ ನೀಡ್ತಾ ಇದ್ದೀರಾ. ಇವರಿಗೂ ಆ ಕೈ ಚಪ್ಪಾಳೆ ಸಲ್ಲಲೇಬೇಕು. ಹಾಗಾಗಿ ಅವರ ಮಾತೆಲ್ಲ ಜೋರದ ತಾಟಿ ಕೊರ್ಕ ಹಾಕ್ಲ ಆ ಸೇವೆಗೆ ಬೋಡಾದ. ಥ್ಯಾಂಕ್ ಯು ಸೋ ಮಚ್. ಮಾತೆಲ್ಲ ಪರವಾದ ಸೊ ಅಫಿಷಿಯಲ್ಸ್ ಎಲ್ಲರಿಗೂ ಒಮ್ಮೆ ಸೇರಿದಂತೆ ಅಲ್ಲಿ 2 ಕೈನ ಸೇರಿಸಿ 3, 2, 1 ಲೆಟ್ಸ್ ಹಿಯರ್ ಇಟ್ ಫಾರ್ ಆಲ್ ದ ಅಫಿಷಿಯಲ್ಸ್ ಪ್ರೆಸೆಂಟ್ ಹಿಯರ್. ಹಾಗೆ ನೆನಪಿನ ಕಾಣಿಕೆಯನ್ನ ಕೊಟ್ಟು ಅವರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸೊ ಲೈಫ್ ಲೈನ್ಸ್ ಟೀಮ್ನವರು ಬಂದು ನಮ್ಮ ಅಫಿಷಿಯಲ್ಸ್ಗಳಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು, ಸೊ ಶ್ರೀಯುತ ನವೀನ್ ಜೈನ್ ಮೂಡುಬಿದ್ರಿ ಅವರ ಇನ್ಚಾರ್ಜ್, ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಎಂಟೈರ್ಸ್ ಅಫಿಷಿಯಲ್ಸ್ ಟೀಮ್ ಅನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾನು ಯಾವಾಗಲೂ ಹೇಳ್ತೇನೆ, ಈ ಒಂದು ನೆನಪಿನ ಕಾಣಿಕೆಯಿಂದ ಹೆಚ್ಚಿನ ಗೌರವ ನಿಮ್ಮೆಲ್ಲರ ಚಪ್ಪಾಳೆಯ ಒಂದು ಗೌರವ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಅಫಿಷಿಯಲ್ಸ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು, ಧನ್ಯವಾದಗಳು. ಈ ನಡುವೆ ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳು ಒಳಾಂಗಣಕ್ಕೆ ಬನ್ನಿ. ಗೋರಕ್ಷನಾಥ ಮಂಗಳೂರು, ಲೈಫ್ ಲೈನ್ ಫಾಲ್ಕೋನ್ಸ್ ತಂಡಗಳು ಬನ್ನಿ. ಲೈಫ್ ಲೈನ್ ಸ್ಟ್ಯಾಂಡರ್ಡ್ ಚಿಕನ್ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ಎಲ್ಲ ಅಫಿಷಿಯಲ್ಸ್ ಜೊತೆಗೆ ಬ್ಯೂಟಿಫುಲ್ ಪಿಕ್ಚರ್, ಒಂದು ಸುಂದರವಾದಂತಹ ಫೋಟೋವನ್ನು ನಾವು ಕ್ಲಿಕ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಸ್ವಲ್ಪ ವರ್ಷಗಳು ಹೋದ ನಂತರ ಈ ಫೋಟೋ ಯಾವಾಗಲೂ ನೆನಪಾಗಿ ಉಳಿಯುತ್ತೆ. ಖಂಡಿತ. ಬಹುಶಃ ಅವರು ಶರ್ಮಿಳಾ ಅವರು ಹೇಳಿರುವ ರೀತಿಯಲ್ಲಿ ಈ ಕಬಡ್ಡಿ ಬಹುಶಃ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿಯ ಕಬಡ್ಡಿ ಆಗ್ತಾ ಇದೆ, ಸೊ ಆ ಒಂದು ಸಾಲಿಗೆ ನಿಲ್ಲುವಂತಹ ಒಂದು ಕಬಡ್ಡಿ ಪಂದ್ಯಕೂಟವಾಗ್ತಾ ಇದೆ. ಯಾಕಂತಂದ್ರೆ ಬಿಡ್ಡಿಂಗ್ ಅಲ್ಲೇ ಆಟಗಾರರಿಗೆ ಯಾವ ಅಮೌಂಟಿಗೆ ಅವರು ಬಿಡ್ ಆಗ್ತಾರೆ ಅದೇ ಅಮೌಂಟ್ ಅನ್ನು ಕೊಟ್ಟು ಅವರು ಖರೀದಿ ಮಾಡುವಂಥದ್ದು. ಸೊ ಆ ಪ್ರಕ್ರಿಯೆ ಮೊದಲನೇ ಸೀಸನ್ ಇಂದ ಈ 3ನೇ ಸೀಸನ್ ವರೆಗೆ ನಡೀತಾ ಇದೆ ನಿರಂತರವಾಗಿ. ಹಾಗಾಗಿ ಇದು ರಾಷ್ಟ್ರೀಯ ಮಟ್ಟಕ್ಕೆ ಸಮವಾದಂತಹ ನಮ್ಮ ಕರಾವಳಿಯ ಪ್ರತಿಷ್ಠಿತ ಕಬಡ್ಡಿ ಪಂದ್ಯಕೂಟ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ತೃತೀಯ ದಿನದ ತೃತೀಯ ಸ್ಪರ್ಧೆಗೆ ನಮ್ಮ ಈ ಒಂದು ಅದ್ಧೂರಿಯ